ಬೇಷ್. ಏನೇ ಪ್ರಶ್ನೆ ಕೇಳು. ಏನದು? ತಂದೆ. ತಂದೆ ಇಲ್ಲ, ಅದೇ ನಿಮ್ಮ ಅಪ್ಪನ ಹೆಸರು. ಅದಲ್ಲ. ಮತ್ತೇನು? ನಾನ್ ಬರ್ದೆ 4 ಜನ ತಂದೆ ಅಂತ. 4 ಜನ ತಂದೆನೋ? ಯಾರಪ್ಪ ಅವರು? ಮೊದ್ಲೇದು ನಮ್ ಜನ್ಮ ಕೊಟ್ಟಿ ನಮ್ಮ ಅಪ್ಪ. ಎರಡನೇದು ನಾನು ಹೆಣ್ ಕೊಟ್ಟಿ ನಮ್ಮ ಮಾವ. ತಂದೆ ಸಮಾನ. ಮೂರನೇದು ನಮ್ ಗುರುಗಳು. ಯಾರಪ್ಪ ಗುರುಗಳು? ಅದೇ ಕೂಡ ನಮ್ ಗುರುಗಳು. 3. ನಾಲ್ಕನೇದು ನಮ್ ಬಿಗ್ ಬಾಸ್. ಅಲ್ಲ ನಮ್ ಬಿಗ್ ಬ್ರದರ್ ದೊಡ್ಡಣ್ಣ. ಸೂಪರ್ ಮಗ ನೀನು. ಸದ್ಯ ತಂದೆ ಸದ್ಯಕ್ಕೆ 4 ಜನ ಬರ್ದವನೆ. ತಾಯಿ ಅಂದಿದ್ರೆ ಊರವ್ರದೆಲ್ಲ ಬರ್ಕೊಡ್ತಾ ಇದ್ದ. ಬಿಡು. 3ನೇ ಪ್ರಶ್ನೆ ಕೇಳು. ಏನದು? ವೇಟ್. ಏನೋ ನಿನ್ ತೂಕ? ಅದಲ್ಲ ಕಣ. ಮತ್ತೇನು? ಗಾಂಧೀಜಿ ನಮ್ ತೂಕ ಮಾತಾಡ್ಬಿಟ್ಟು ನಮ್ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ರು. ಆದ್ರೆ ನಮ್ ಹೆಂಡತಿ ತಿಂದು ವೇಟ್ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಅವ್ರ ಸ್ವಾತಂತ್ರ್ಯ ಕಿತ್ಕೊಂಡ್ಬಿಟ್ಟು. ಗಾಂಧೀಜಿಗೂ ನೀನ್ ಹೆಂಡತಿ ತೂಕಾಗ ಏನೋ ಸಂಬಂಧ ಇದೆ ಕಣೋ. ಏನಿದೆ? ಅದಕ್ಕೆ ನಾನ್ ಬರ್ದೆ ನನ್ನ ಹೆಂಡತಿಗಿಂತ 8 kg ಕಮ್ಮಿ ಇದೀನಿ ಅಂತ. ಬೇಷ್ ಮಗ ನೀನು, ಬೇಷ್. 4ನೇ ವಿಷಯ ಕೇಳೋ. ಏನದು? ಲಿಂಗನ? ಅದೇ ಗಂಡು ಹೆಣ್ಣು? ಅಲ್ಲ ಕಣ. ಮತ್ತೇನು? ಲಿಂಗ ಕಣ, ಲಿಂಗ. ನಿಮ್ ಮನೇಲಿರೋ ಲಿಂಗನಾ? ನಮ್ಮನೆಯವ್ರ ಲಿಂಗ ಅವ್ರಿಗೆ ಗೊತ್ತಾಯ್ತು. ಬೇಷ್ ಮಗ ನೀನು, ಬೇಷ್. ನಿನ್ಗಿರೋ ಟ್ಯಾಲೆಂಟ್ಗೆ ದೊಡ್ಡ ಕೆಲಸನೇ ಕೊಡ್ಬೇಕಿತ್ತು, ಅದಕ್ಕೆ ಇವ್ರು ಕೊಟ್ಟಿಲ್ಲ. ಮಗ ಕರೆಕ್ಟ್. ಅಲ್ಲ ಮಗ, ನಂಗೊಂದು ಡೌಟು. ನಿನ್ ಹೆಂಡ್ತಿನ ನೀನ್ ಕಣ್ಣಲ್ಲೇ ಕಂಟ್ರೋಲ್ ಮಾಡ್ತಿರೋದು ಹೆಂಗೋ? ಹೆಂಗ್ ಗೊತ್ತಾ? ನಾನು ಹೆಂಡ್ತೀನಿ ಹಿಂಗ್ ಕೈಗೆ ಕೊಂದಿರ ನಂಗೆ ಗೊತ್ತಾ? ತೋರಿಸ್ಲಾ? ತೋರ್ಸು ಮಗ, ತೋರ್ಸು. ಬಾರಲ್ಲಿ. ಮೇಲೆ ಕೆಳಗಡೆ, ಆ ಕಡೆ, ಈ ಕಡೆ. ಸಾಕ್ ನಿಲ್ಸ್. ಗಂಡ ಅಲ್ಲೇ ಕಿರಿಬೇಕು ಅಂತ ಗೊತ್ತಾಯ್ತು. ಹೋಗೊಳಗೆ. ಮಗ ಹೆಂಗೋ ಇದೆ ಅಲ್ಲ. ಹೆಂಡ್ತಿನ ಯಾವಾಗೂ ಕೈಯಲ್ಲಿ ಇಟ್ಕೊಬೇಕು. ಮಗ, ಹೆಂಡ್ತಿನೇ ಯಾವತ್ತು ಕೈಯಲ್ಲಿ ಇಟ್ಕೊಬೇಕು. ಇನ್ಮೇಲೆ ನಾನು ಕಂಟ್ರೋಲ್ ಮಾಡ್ತೀನಿ. ನಾನು ತೋರಿಸ್ತೀನಿ ನಾನೇನು ಅಂತ. ಮೀನಾ ಕೆರಿಯೇ, ನಿನಗೆ ಗಂಡ ಮೇಲೆ ಸ್ವಲ್ಪ ಪ್ರೀತಿ ಇದ್ರೆ ಎದಕ್ಕಿರಿಬೇಕು ಅಂತ ಗೊತ್ತಾಗ್ತಿತ್ತು. ಆಯ್ತು ಹೆಂಡತಿ ರೂಮಿಗೆ ಹಾಕೊಂಡು ಹೊಡ್ಬಿಟ್ಟು ಸರಿ. ನಾನು ಅಟ್ಕೊಂಡಿರೋದು ಹೆಂಡತಿ ನಾರ್ಮಲ್ ಎಲ್ಲಪ್ಪ, ಖರಾಬೋಳು. ನಿಮ್ಗೊಂದು ಹೊಸ ಐಡಿಯಾ ಕೊಡ್ತೀನಿ, ಬಾಯಿಲಿ. ಇದು ಮಾಡೋದು ಗೊತ್ತಾಗುತ್ತೆ. ತೋರಿಸ್ತೀನ ಏನಂತ. ಹೋಗಿ ಬಿಸ್ಕಿಟಿಗೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಹೋಗಿ. ಕಾಫಿ ಸ್ಟ್ರಾಂಗ್ ಮಾಡಿ ನೀಗಲ್ ಮಾಡಿ ಡೈವರ್ಟ್ ಅಂತ ಎದುರಿಸ್ತೀನಿ. ನನ್ನ ಸರಿಗೆ ಬರ್ತೀನಿ. ಏನೇ ಕಾಫಿ ಸಕ್ಕರೆನೇ ಇಲ್ಲ. ಸಕ್ಕರೆ ಹಾಕುವ. ನೀನು ಹೇಳ್ಕೊಟ್ಟಿಲ್ಲ, ಗಂಡ ಹಿಂಗಿರ್ಬೇಕಂತ ಹೇಳ್ಕೊಟ್ಟೆ.
ನನ್ನ ಗಂಡ ಚೆನ್ನಾಗಿರ್ಲಿ ಅಂತ ವ್ರತ ಮಾಡ್ಕೊಂಡ್ ಬರೋದಲ್ಲ. ಫಸ್ಟು ಗಂಡಗೆ ಮರ್ಯಾದೆ ಕೊಡೋದು ಕಲ್ತ್ಕೊ. ಗಂಡ ಹೆಂಡತಿ ಅಂದ್ರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ನನಗ್ ನೀನು ನಿನಗ್ ನಾನು ಒಂದೇ ಜೀವ, ಎರಡು ದೇಹ ತರ ಇರ್ಬೇಕು. ಅದನ್ನ ಬಿಟ್ಟು ನೀವು ನೋಡಿದ್ರೆ ಹಂದಿ ನಾಯಿಗಳ ತರ ಕಿತ್ತಾಡ್ಕೊಂಡು ಸಾಯ್ತಿರಲ್ರು. ದೊಡ್ಡವರು ನಮ್ಮ ಮಕ್ಳು ಚೆನ್ನಾಗಿರ್ಲಿ, ಮುಂದಿನ ಪೀಳಿಗೆ ಬೆಳೀಲಿ ಅಂತ ಆಶೀರ್ವಾದ ಮಾಡಿ ಮದುವೆ ಮಾಡಿ ಕಳ್ಸಿದ್ರೆ ನೀವುಗಳು ನೋಡಿದ್ರೆ ಇಲ್ಲಿ ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡು ಸಾಯ್ತಿರಲ್ರು. ನಿಮ್ನ ಈ ಜನ್ಮಕ್ಕೆ ನೀವು ಉದ್ಧಾರ ಆಗಲ್ಲ ಬಿಡಿ. ನಡೀರಿ ನಡೀರಿ. ಅಜ್ಜಿ ಏನ್ರೋ ಇನ್ನೊಂದ್ಸತಿ ಮಾಡಲ್ಲ ಈ ತರ. ಹಾ ಸರಿ ಸರಿ. ಸಂಸಾರ ಅನ್ನೋದು ಮನೆ ಒಳಗಡೆ ಇರ್ಬೇಕು, 4 ಗೋಡೆ ಮಧ್ಯದಲ್ಲಿ ಇಟ್ಕೋಬೇಕು. ಅದನ್ನ ಬಿಟ್ಟು ಬೀದಿ ಸಂಬಂಧ ಮಾಡಿದ್ರೆ ನೀವು ಮಾನ ಮರ್ಯಾದಿನೇ ಹೋಗೋದು. ಸರಿನಾ? ಸರಿ ನಡೀರಿ. ನೀವು ಹೀಗೆ ಮಾಡ್ತೀವಿ